ಹಾಯ್ ಆಲ್ ನಮಸ್ತೆ. ನನಗಿವತ್ತು 3 ಆರ್ಡರ್ ಇತ್ತು. ಸೊ ಮೊದಲನೇ ಆರ್ಡರ್ ಬಂದು ಬಸ್ಕಲಲ್ಲಿ ಇದ್ದಿದ್ದು. ಸೊ ಲೊಕೇಶನ್ ಕಡೆ ಹೊರಟೆ. ಇದು ಬಂದು ಬ್ರೈಡಲ್ ಮೆಹಂದಿ ಆರ್ಡರ್ ಇದ್ದಿದ್ದು. ಸೊ ಬ್ರೈಡ್ ಮನೆ ಕೂಡ ರೀಚ್ ಆದ್ವಿ. ಸೊ ಇದೇ ಲೊಕೇಶನ್. ಸೊ ಬ್ರೈಡ್ಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬ್ರೈಡ್ ಬಂದು ಈ ಡಿಸೈನ ಚೂಸ್ ಮಾಡಿದರು. ತುಂಬ ಚೆನ್ನಾಗಿತ್ತು ಡಿಸೈನ್. ಹಾಗೆಯೇ ಔಟ್ಪುಟ್ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ನಮ್ಮ ಇವತ್ತಿನ ಬ್ರೈಡ್ ಬಂದು ವರ್ಷಿಣಿ. ಸೊ ಇವರಿಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಹಾಗೆಯೇ ಕಾಲಿಗೆ ಕೂಡ ನಾನು ಮೆಹಂದಿ ಹಾಕಿ ಮುಗಿಸ್ಕೊಟ್ಟೆ. ಸೊ ನಾವು ಅಲ್ಲಿಂದ ಹೊರಟು ಸೆಕೆಂಡ್ ಲೊಕೇಶನ್ ಕಡೆ ಹೊರಟ್ವಿ. ಸೆಕೆಂಡ್ ಲೊಕೇಶನ್ ಕೂಡ ಬ್ರೈಡಲ್ ಮೆಹಂದಿ ಆರ್ಡರ್ ಇದ್ದಿದ್ದು. ಸೊ ಇದು ಬಂದು ಇದ್ದಿದ್ದು ನಿಡ್ಘಟ್ಟ, ಸಕ್ಕರೆಪಟ್ಟಣ ಹತ್ರ ಇರೋದು. ಸೊ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ರೀಚ್ ಆಗಿ ಅಲ್ಲಿ ಅರಿಶಿನ ಶಾಸ್ತ್ರ ಇನ್ನೂ ನಡೀತಾ ಇತ್ತು, ಹಳದಿ ಎಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವರು ನಮ್ಮ ಬ್ರೈಡ್ ಪ್ರೀತಿ. ಸೊ ಮೆಹಂದಿಗೆ ರೆಡಿಯಾಗಿದ್ದಾರೆ. ಇವರು ಡಿಸೈನ್ ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿದರು. ಸೊ ಅದೇ ಥರ ನಾನು ಡಿಸೈನ್ನ ಹಾಕ್ಕೊಟ್ಟಿದ್ದೀನಿ. ಸೊ ಹಾಗೆಯೇ ನಮಗೆ ಇನ್ನೊಂದು ಕಡೆ ಮೆಹಂದಿ ಇತ್ತು. ಸೊ ಹಾಗಾಗಿ ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ನಾವು ಅವರಿಗೆ ಮೆಹಂದಿನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ಸೊ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಡಿಸೈನ್ ಹಾಕಿ ಫಿಲ್ಲಿಂಗ್ಸ್ನ ನಮ್ಮ ಟೀಮ್ ಅವ್ರು ಮಾಡ್ತಾಯಿದ್ರು. ಹಾಗೆಯೇ ಕಾಲಿಗೆ ಕೂಡ ಅಷ್ಟೇ. ಸೊ ಡಿಸೈನ್ ಹಾಕಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬ್ರೈಡ್ಗೆ ಕೂಡ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ಫ್ರಂಟ್ ಹ್ಯಾಂಡ್ ಡಿಸೈನ್. ಅದಾದಮೇಲೆ ಬ್ಯಾಕ್ ಹ್ಯಾಂಡ್ ಡಿಸೈನ್ ನೋಡ್ಬೋದು ಈ ಥರ ಬಂದಿದೆ. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಥರ್ಡ್ ಲೊಕೇಶನ್ ಕಡೆ ಹೊರಟ್ವಿ. ಅಲ್ಲಿ ಗ್ರೂಮ್ ಸೈಡ್ ಮೆಹಂದಿ ಇತ್ತು. ಸೊ ಜಾಸ್ತಿ ಪಿಕ್ಸ್ ತಗೊಳಕ್ಕಾಗಿಲ್ಲ, ಒಂದೆರಡು ಪಿಕ್ಸ್ ಮಾತ್ರ ಹಾಕ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.